ಸರ್, ಈಗ ಬ್ಯಾನರ್ ವಿಚಾರವಾಗಿ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡರೊಬ್ಬರು ನಗರಸಭಾ ಪೌರಾಯುಕ್ತರಿಗೆ ಹಿಗ್ಗಾಮುಗ್ಗಾ ಬೈದಿದ್ದಾರೆ, ಏಕವಚನದಲ್ಲಿ ಅವಾಚ್ಯ ಶಬ್ದಗಳನ್ನು ಬಳಸಿ ನಿಂದನೆ ಮಾಡಿದ್ದಾರೆ. ನೋಡಿ, ಒಬ್ಬ ರಾಜಕಾರಣಿ ಆಗಿರುವಂಥವ್ರು ಅವರ ಮಾತಿನ ಮೇಲೆ ಇಡ್ತಾ ಇರಬೇಕು, ಅವ್ರ ನಾಲಿಗೆ ಮೇಲೆ ಇಡ್ತಾ ಇರಬೇಕು. ಅದರಲ್ಲಿ ಕೂಡ ಒಂದು ಹೆಣ್ಣುಮಗಳು ಅಧಿಕಾರಿ ಇದ್ದಾಗ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳುವಂಥ ರೀತಿ ನೀತಿ ಇದೆ. ನಿಮ್ಮ ಭಾಷೆಯಿಂದ ನಿಮ್ಮ ಸಂಸ್ಕೃತಿ ಅರ್ಥ ಆಗ್ತದೆ, ಜನ ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಅಲ್ವಾ. ಹಾಗಾಗಿ ಕಾಂಗ್ರೆಸ್ನವ್ರು ಇದಕ್ಕೆ ಉತ್ತರ ಕೊಡ್ಬೇಕು, ನಾನಲ್ಲ. ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರನ್ನ, ಅವರ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಅವ್ರ ಸ್ಟೇಟ್ ಪ್ರೆಸಿಡೆಂಟ್ ಯಾರಿದ್ದಾರೆ, ಅವರು ಆನ್ಸರ್ ಮಾಡಲಿ. ಅದೇನಪ್ಪ, ಪಕ್ಷದ ಮುಖಂಡರುಗಳು ಇದರ ಬಗ್ಗೆ ಅವ್ರು ತೀರ್ಮಾನ ಮಾಡಬೇಕು. ಅವ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ ಆಮೇಲೆ ನಾನು ಹೇಳ್ತೀನಿ. ಜಿಲ್ಲೆಯಲ್ಲಿ ಜಾನುವಾರು ಗಣತಿ ನಡೆದಿದೆ, ಜಾನುವಾರು ಸಂಖ್ಯೆ ತುಂಬಾ ಕ್ಷೀಣ ಆಗಿದೆ. ಹೌದು, ಜಾನುವಾರುಗಳು ಕಡಿಮೆ ಆಗ್ತಾ ಇರೋದು ನಿಜವಾಗಿಯೂ ಕೂಡ ಆತಂಕದ ಒಂದು ವಿಷಯ. ಯಾವಾಗಲೂ ಕೂಡ ಇಕೋಸಿಸ್ಟಮ್ ಅಂತ ನಾವೇನು ಹೇಳ್ತೀವಿ, ಆ ಇಕೋಸಿಸ್ಟಮ್ನಲ್ಲಿ ಬರೀ ಮನುಷ್ಯರು ವಾಸ ಮಾಡಿದ್ರೆ ನಾವು ವಾಸ ಮಾಡಲಿಕ್ಕೂ ಆಗಲ್ಲ, ಇರಲಿಕ್ಕೂ ಆಗಲ್ಲ ಜೀವನದಲ್ಲಿ. ನಮ್ಮ ಜೊತೆಗೆ ಜೀವರಾಶಿ ಏನು 72-75 ಕೋಟಿ ಜೀವರಾಶಿ ಇದೆ, ಆ ಇಕೋಸಿಸ್ಟಮ್ ಇದ್ರೇನೆ ಭೂಮಿ ಉಳಿಯುತ್ತೆ. ಬಹಳ ಜನರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ. ನೋಡ್ರಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟವನ್ನು ಈ ಜಿಲ್ಲೆಗೆ ತಂದು ಕೊಟ್ಟಿರುವಂತಹ ಒಂದು ಸಂತೃಪ್ತಿ ನನ್ನಲ್ಲಿದೆ. ಈ ಜಿಲ್ಲೆಗೆ ಒಂದು ವೈದ್ಯಕೀಯ ಕಾಲೇಜ್ ಮಾಡಬೇಕಾಗಿತ್ತು, ಮಾಡಿದ್ದೀನಿ. ಈ ಜಿಲ್ಲೆ ನಮ್ಮ ರೈತರು ಹಾಲು ಉತ್ಪಾದಕರಿಗೆ ಹಾಲು ಒಕ್ಕೂಟ ತರಬೇಕಾಗಿತ್ತು, ಹಠ ಮಾಡಿ ಹೋರಾಟ ಮಾಡಿ ಕಾನೂನು ಹೋರಾಟ ಮಾಡಿ ಅಂತಿಮವಾಗಿ ನಾನು ತಂದಿದ್ದೀನಿ. ಆ ಸಂತೃಪ್ತಿ ಇದೆ. ನಿಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಅಂತ ಹೇಳ್ತಾ ಇದ್ದೀರಲ್ಲ, ಇದನ್ನು ಏನಾದರೂ ಮಾಡಿ ಕೋಲಾರಕ್ಕೆ ಹಾಕಬೇಕು ಅಂತ ಹೋರಾಟ ಮಾಡಿದಂಥವ್ರು ಪುಣ್ಯಾತ್ಮ. ಕಾನೂನು ಹೋರಾಟ ಮಾಡಿ ಅಲ್ಲೇ ಇರಲಿ, ಕೋಲಾರದಲ್ಲೇ ಇರಲಿ ಅಂತ ಹೇಳಿದಂಥವ್ರು ಇವತ್ತು ಚೀಮೂಲ್ ಗೆಲ್ತೀವಿ ಅಂತ ಹೇಳ್ತಾರೆ. ಸಂತೋಷ. ರಾಜಕೀಯವಾಗಿ ನೀವು ಗೆಲ್ಬೋದು, 4-5 ಜನ ಅಧಿಕಾರಿಗಳಿದ್ದಾರೆ, ನಿಮ್ಮ ಸರ್ಕಾರ ಇದೆ, ಇದು ದೊಡ್ಡ ವಿಚಾರ ಅಲ್ಲ. ನನ್ನ ಸರ್ಕಾರ ಬರುತ್ತೆ 2 ವರ್ಷದಲ್ಲಿ. ಈ ಚೀಮೂಲ್ನ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ. ಈ ಚುನಾವಣೆಯನ್ನು ನಾನು ತಲೆ ಕೆಡಿಸ್ಕೊಂಡಿಲ್ಲ, ಭಾಳ ಗಂಭೀರವಾಗಿ ನಾನು ತಗೊಂಡಿಲ್ಲ. ಯಾಕೆ ಅಂದರೆ ಇವತ್ತು ಸರ್ಕಾರ ಇದೆ, ಈ ಸಹಕಾರ ಕ್ಷೇತ್ರಗಳಲ್ಲಿ ಗೆಲ್ಸೋರ್ಗೂ ಅಷ್ಟೇ ನಮ್ಮವರು, ಗೆದ್ದ ಮೇಲೆ ಎಲ್ಲ ಒಂದೇ ಪಾರ್ಟಿನೇ ಇವರು. ಕ್ರಮಬದ್ಧವಾಗಿ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ. ಯಾರು ಕ್ರಮಬದ್ಧವಾಗಿ ಮಾಡಿರೋದಕ್ಕೇನೆ ರೀ, ಕ್ರಮಬದ್ಧವಾಗಿ ಮಾಡಿರೋದಕ್ಕೇನೆ ಇದು ರಾಜ್ಯ ಉಚ್ಚ ನ್ಯಾಯಾಲಯ ಇವ್ರ ಮೇಲೆ ಚೀಮಾರಿ ಹಾಕಿದ ಮೇಲೆ ಇವ್ರು ಒಪ್ಕೊಂಡಿದ್ದು ಸರಿ ಇದೆ ಸ್ವಾಮಿ, ಹಂಗೆ ಮಾಡಿ ಅಂತ. ಮತ್ತೆ ಯಾಕೆ ಒಪ್ಕೊಂಡ್ರು ಅವರು? ಇವರು ಕ್ರಮಬದ್ಧವಾಗಿ ಮಾಡಿದಾರಾ? ನಮ್ಮ ಕ್ಷೇತ್ರನ 4 ಕ್ಷೇತ್ರಗಳು ಹಂಚಾಕಿದ್ದಾರೆ. ನಿನ್ನ ನಡೀತಾ ಇದೆ ಅಂತ ಹಿಂಗೆ ಮಾಡಿದ್ಯಾ? ನಾನು ಈ ಥರ ಕೆಲಸ ನಾನು ಮಾಡಿಲ್ಲ. ನಾನು ಆ ರೀತಿಯಲ್ಲಿ ಹಗೆತನ ರಾಜಕೀಯವಾಗಿ ಸೇಡು ತೀರಿಸ್ಕೋಬೇಕು ಅಂತ ಮಾಡಿದರೆ ಇವ್ರು MLA ಆಗ್ತಾ ಇರಲಿಲ್ಲ.